ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ಈ ಬೆಲೆ ಇಲ್ಲ, ರೈತನಿಗೆ ಬೆಲೆ ಇಲ್ಲ. ಇವತ್ತಲ್ಲ ನಾಳೆಗೆ ರೈತನಿಗೆ ಬೆಲೆ ಬಂದೇ ಬರುತ್ತೆ. ಕೊಡಲ್ಲ, ನೀವು ದುಡ್ಡಿಗೆಲ್ಲ ಬಂದಿರೋದು ಗೊತ್ತಾಯ್ತಾ? ನಾವು ಕೊಡಲ್ಲ. ನೀನು ಯಾವ ಥರ ಟ್ರೀಟ್ಮೆಂಟ್ ಮಾಡಿ ಒಂದು ಸಮನ್ಸ್ ಕೊಟ್ಟರೆ 150 ರೂಪಾಯಿ. ಇದು ಪೆಟ್ರೋಲ್ ಚಾರ್ಜು, ನನ್ನ ಸಂಬಳ, ನನ್ನ ಸಮನ್ಸ್ ಚಾರ್ಜು ಎಲ್ಲ ಅಷ್ಟರಲ್ಲೇ. ರೈತ ಅಂದರೆ ಯಾರು ಎಣ್ಣೆ ಕೊಡೋಕ್ಕಲ್ಲ. ಏನು ಮಾಡ್ತಾರೋ, ನಮ್ದು 10 ಎಕರೆ ಜಮೀನು ಐತೆ, ಕೊಡಿ ಒಬ್ಬಳೆ ಮಗಳು ಅಂದ್ರೆ ಇಲ್ಲ ಬೇಡಪ್ಪ. ಅದೇ ಬೆಂಗಳೂರಲ್ಲಿ ಏನಾದ್ರು ಕಚಡ ಬಾಯ್ತಾ ಇರಲಿ, ನಮ್ಮ ಬೆಂಗಳೂರಲ್ಲ ನನ್ನ ಮಗ ಅಂದರೆ ಕರ್ಕೊಬರ್ರಿ ನೋಡೋಣ ಅಂತಾರೆ. ಇದು ವ್ಯಾಲ್ಯೂ. ಈ 78ನೇ ಇಸ್ವಿಯಿಂದಲೇ ನನಗೆ ಟ್ರೈನಿಂಗ್ ಕೊಟ್ಟರು KMFನವರು. ಅಲ್ಲಿಂದಲೇ ಈಗ 40 ವರ್ಷ ಸರ್ವಿಸ್ ಮಾಡಿದೆ. 40 ವರ್ಷ 10, 15, 20 ಹಳ್ಳಿನ ಮೇಂಟೈನ್ ಮಾಡ್ತಾಯಿದ್ದೆ. BT ಕೊಪ್ಪಲು, ಸಂಖ್ಯೆನಹಳ್ಳಿ, ಬೂನಹಳ್ಳಿ, ಕೆಂಚಟಹಳ್ಳಿ, ದೊಡ್ಡಾಲದಹಳ್ಳಿ, ಸಾವಂತಹಳ್ಳಿ, ಈರಹಳ್ಳಿ, ಗುಡುಗನಹಳ್ಳಿ, ಮರ್ಕೂಲಿ, ಬಂಡಹಳ್ಳಿ, ಅಳಸನಹಳ್ಳಿ, ವಂಗೇರೆ, ದಡದಹಳ್ಳಿ, ಗಾಡನಹಳ್ಳಿ, ತ್ಯಾವಹಳ್ಳಿ, ತೆಂಡಹಳ್ಳಿ. ದುಡ್ಡು ಕೊಡೋದು 40,000, 50,000, ಲಕ್ಷಗಟ್ಟಲೆ, 1.5 ಲಕ್ಷ ಕೊಟ್ಟು ಹೊರಗಡೆಯಿಂದ ತರೋದು. ಅಲ್ಲಿಂದ ಕಾಯಿಲೆಯಲ್ಲಿ ತಂದು ಅಂಟಿಸ್ತಾವ್ರೆ. ಅಲ್ಲೇ ಕಟ್ಸಿದ್ರೆ ಅವು ಬಂದೋಬಸ್ತ್ ಇರುತ್ತೆ, ಗ್ರಿಪ್ ಸಿಗುತ್ತೆ. ಅವು ಎಂಥ ಗಾಡೀಲಿ ಹೊರೆ ಏರುವಾಗಲೂ ಎಂಥ ಹೊರೆ ಏರಿದ್ರು ಎಳ್ಕೊಂಡು ಹೋಯ್ತಾರೆ. ಹೌದೌದು. ರಾತ್ರಿ ಹೊತ್ತು ಹಸುಗಳಿಗೆ ಮಾತ್ರ ಹಾಲು ಕೊಡೋವಂಥ ಹಸುಗಳಿಗೆ ಸ್ವಲ್ಪನಾರು ರಾಗಿ ಹುಲ್ಲು ಹಾಕಲೇಬೇಕು. ಏನು ಚಪ್ಪೆ ರೋಗ ಮತ್ತು ಕಾಲು ಬಾಯಿ ಜ್ವರ, ಮೆಟ್ರುಗಟ್ಟು, ಇವೆಲ್ಲನೂ ಯಾರಿಗೆ ಪ್ರಾಫಿಟ್ಟು? ಇವತ್ತಿನ ಆದಾಯ ನೋಡೋಕೆ ಹೋದರೆ ಮುಂದಿನ ಭವಿಷ್ಯ ಏನಾಯಿತು? ಮೊದಲನೇ ಕರುವಿಗೆ ಜರ್ಸಿನೇ ಕೊಡಬೇಕು. ಅದು ಎಷ್ಟೇ ದಪ್ಪಾಗಿರಲಿ, ಎಷ್ಟೇ ಉದ್ದಾಗಿರಲಿ, ಜರ್ಸಿನೇ ಕೊಡಬೇಕು. ಯಾಕೆಂದ್ರೆ ಅನುಭವದಲ್ಲೇ ಡಾಕ್ಟರ್ ಆಗಿದ್ದೀರಾ? ಹೌದೌದು, ಅನುಭವದಲ್ಲಿ. ಇಲ್ಲ SLC ಫೇಲ್ ನಾನು. 6 ತಿಂಗಳು ಹೆಲ್ಪರ್ ಆಗಿದ್ದೆ. ಆಮೇಲೆ ನನ್ನೇ ಸೆಕ್ರೆಟ್ರಿ ಮಾಡಿದೆ. ಒಂದು ದಿವ್ಸಲು ಇಲ್ಲ ಅನ್ನಂಗೆ ಇಲ್ಲ, ಫ್ರೀ ಇಲ್ಲ. ಬೆಂಗಳೂರಲ್ಲಿ ನಂದಿನಿ ಇದರಲ್ಲಿ ಅವರೇ ತಂದು ಕೊಡ್ತಾರೆ ಪ್ರೈವೇಟಾಗಿ. ಅದನ್ನು HF ಬೇಕೋ, ಜರ್ಸಿ ಬೇಕೋ, ಮುರ್ರಾ ಬೇಕೋ, ಗಿರ್ರಾ ಬೇಕೋ, ಯಾವ್ದು ಬೇಕು ಎಲ್ಲ ಕೊಡ್ತಾರೆ. ಎಲ್ಲಿ ಬೆದೆಗೂ ಇದಾಯ್ತು, ಗರ್ಭ ಕಟ್ಟುತ್ತೆ, ಈ ರೀತಿ ಫೇಲ್ ಆಯ್ತಾ ಇರೋದು ಅಲ್ಲೇ ರೈತರು. ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ರೈತರಿಗೋಸ್ಕರ. ರೈತ ದೇಶದ ಬೆನ್ನೆಲುಬಾದರೆ ಹೈನುಗಾರಿಕೆ ರೈತನ ಬೆನ್ನೆಲುಬು ಅಂತಲೇ ಹೇಳ್ಬೋದು. ಸೊ ರೈತರಿಗೆ ಈ ವಿಡಿಯೋಯಿಂದ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಈ ವಿಡಿಯೋ ಮಾಡ್ತಿರೋದು. ಮೊದಲೇ ಒಂದು ಹಾಸನದ ಅಪ್ಪಾಜಿ ಗೌಡ್ರು ವಿಡಿಯೋ ಹಾಕಿದ್ದು, ತುಂಬ ಒಳ್ಳೆ ರೆಸ್ಪಾಂಡ್ ಮಾಡಿದ್ರಿ. ಅಪ್ಪಾಜಿ ಗೌಡ್ರ ಬಗ್ಗೆ ಇನ್ನೂ ಮಾಹಿತಿ ಬೇಕು, ಹೈನುಗಾರಿಕೆ ಬಗ್ಗೆನೂ ಬೇಕು ಅಂತ ಕೇಳಿದ್ರಿ. ಅಪ್ಪಾಜಿ ಗೌಡ್ರದ್ದು 40 ವರ್ಷದ ಹೈನುಗಾರಿಕೆಯ ಅನುಭವವನ್ನು ಈ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದಾರೆ. ಮತ್ತು ನಿಮಗೆ ಏನೇ ಹೈನುಗಾರಿಕೆ ಬಗ್ಗೆ ಮಾಹಿತಿ ಬೇಕು ಅಂದ್ರೂ ಪೂರ್ತಿಯಾಗಿ ವಿಡಿಯೋ ನೋಡಿ. ಮುಂಚೆ ಹಾಕಿದ ಅಪ್ಪಾಜಿ ಗೌಡ್ರ ವಿಡಿಯೋಗೆ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ. ಮತ್ತು ಆ ವಿಡಿಯೋನ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಲಿಂಕು ಡಿಸ್ಕ್ರಿಪ್ಷನ್ ಇದೆ, ಚೆಕ್ ಮಾಡ್ಬೋದು. ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ. ಇವತ್ತು ಮತ್ತೊಂದು ವಿಡಿಯೋಗೆ ಬಂದಿದ್ದೀನಿ. ಎಷ್ಟೋ ಜನ ಈ ವಿಡಿಯೋಗೋಸ್ಕರ ಕೇಳ್ತಾ ಇದ್ರಿ, ಅಪ್ಪಾಜಿ ಗೌಡ್ರದ್ದು ಮತ್ತೊಂದು ವಿಡಿಯೋ ಮಾಡಿ, ಎಲ್ಲಿರ್ತಾರೆ ಏನು, ಅವ್ರದ್ದು ಫೋನ್ ನಂಬರೆಲ್ಲ ತುಂಬ ಜನ ಕೇಳ್ತಾ ಇದ್ರಿ. ಬಟ್ ಇವತ್ತು ಅಪ್ಪಾಜಿ ಗೌಡ್ರು ಸಿಕ್ಕಿದ್ದಾರೆ. ಹಾಸನಕ್ಕೆ ಮತ್ತೆ ಬಂದಿದ್ದು KRಳ್ಳಿಗೆ. ಫುಲ್ಲು ಅವ್ರ ಬಗ್ಗೆ ಇವತ್ತು ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಸ್ವಾಮಿ. ಅಪ್ಪಾಜಿ ಗೌಡ್ರು ನಿಮ್ಮ ಫಸ್ಟ್ ವಿಡಿಯೋ ಬಂದಿತ್ತಲ್ಲ, ತುಂಬ ಚೆನ್ನಾಗಿ ಲೈಕ್ ಮಾಡಿದ್ದಾರೆ. ತುಂಬ ಜನ ನಿಮ್ಮ ಕಾಂಟ್ಯಾಕ್ಟ್ ನಂಬರು, ಎಲ್ಲಿರೋದು ಅಪ್ಪಾಜಿ ಗೌಡ್ರು ಎಲ್ಲ ಕೇಳ್ತಾ ಇದ್ರು. ನಾನೇನು ಫೋನ್ ನಂಬರ್ ಕೊಡೋಕೆ ಹೋಗಿರಲಿಲ್ಲ. ನಿಮ್ಮನ್ನು ಒಂದ್ಸಲಿ ಕೇಳೋಣ, ನಿಮ್ಮನ್ನು ಮೀಟ್ ಮಾಡಬೇಕು ಅಂದರೆ ಜನ ಎಲ್ಲಿಗೆ ಬರಬೇಕು ಅಂತ ಹೇಳಿ. ದಯವಿಟ್ಟು ನಮ್ಮಿಂದ ಮೀಟ್ ಮಾಡೋದು ಬೇಡಿ. ಅಲ್ಲ, ನಿಮ್ಮ ಹತ್ರ ಏನೋ ಸಮಸ್ಯೆ ಇರುತ್ತೆ, ತಿಳ್ಕೊಬೇಕು ಅವರು. ಈ ಸಮಸ್ಯೆಗೆ ಈ ವಿಡಿಯೋದಲ್ಲಿ ಮಾಡಿದ್ರಲ್ಲ, ಅದರಲ್ಲೇ ತಿಳ್ಕೊಳ್ಳಿ. 1 ಪಾಯಿಂಟು. 2ನೇ ಪಾಯಿಂಟಿಂದ ಹೈನುಗಾರಿಕೆಯಲ್ಲಿ ತಾಳ್ಮೆ ಇರಬೇಕು. ಹೊರಗಡೆಯಿಂದ ತರೋಂಥ ಹಸುಗಳು ಬೇಕಾಗಿಲ್ಲ. ಲಕ್ಷಗಟ್ಟಲೆ ಸಾಲ ಮಾಡಿ, ಬಡ್ಡಿ ಸಾಲ ಮಾಡಿ, ಜಮೀನು ಮಾರಿ ತರೋವಂಥದ್ದು ಏನಿಲ್ಲ. ಇರೋ ಹಸುಗಳನ್ನೇ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಅವೇ ಒಳ್ಳೆ ಹಾಲು ಬರುತ್ತೆ, ಒಳ್ಳೆ ಬ್ರೀಡ್ ಬರ್ತವೆ. ಅದರಲ್ಲೇ ಇಂಪ್ರೂವ್ ಆಗ್ಬೋದು. ಆ ರೀತಿ ಮೇಂಟೈನ್ ಮಾಡಿದರೆ ಹೈನುಗಾರಿಕೆಯಲ್ಲಿ ಮುಂದುವರಿಬೋದು. ಹೈನುಗಾರಿಕೆಯಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಹೆಂಗೆ ಈ ಹೈನುಗಾರಿಕೆಗೆ ಬಂದ್ರಿ? ನೀವೊಬ್ಬ ರೈತರಾಗಿದ್ದು ಅಂತ. ನಾನು ಒಬ್ಬ ರೈತರಾಗಿದ್ದು 78ನೇ ಇಸ್ವಿಯಿಂದ ಒಂದು ಸಣ್ಣದೊಂದು ಡೈರಿಗೆ ಸೇರಿಸಿದ್ರು, ಊರೆಲ್ಲ ಸೇರಿಸಿ. ಅಲ್ಲಿಂದ ನಾನು ಬಂದನು. ಈ 78ನೇ ಇಸ್ವಿಯಿಂದಲೇ ನನಗೆ ಟ್ರೈನಿಂಗ್ ಕೊಟ್ಟರು KMFನವರು. ಅಲ್ಲಿಂದಲೇ ಈಗ 40 ವರ್ಷ ಸರ್ವಿಸ್ ಮಾಡಿದೆ. 40 ವರ್ಷ 10, 15, 20 ಹಳ್ಳಿನ ಮೇಂಟೈನ್ ಮಾಡ್ತಾಯಿದ್ದೆ. BT ಕೊಪ್ಪಲು, ಸಂಖ್ಯೆನಹಳ್ಳಿ, ಬೂನಹಳ್ಳಿ, ಕೆಂಚಟಹಳ್ಳಿ, ದೊಡ್ಡಾಲದಹಳ್ಳಿ, ಸಾವಂತಹಳ್ಳಿ, ಈರಹಳ್ಳಿ, ಗುಡುಗನಹಳ್ಳಿ, ಮರ್ಕೂಲಿ, ಬಂಡಹಳ್ಳಿ, ಅಳಸನಹಳ್ಳಿ, ವಂಗೇರೆ, ದಡದಹಳ್ಳಿ, ಗಾಡನಹಳ್ಳಿ, ತ್ಯಾವಹಳ್ಳಿ, ತೆಂಡಹಳ್ಳಿ, ಇದು ದ್ಯಾವಲಾಪುರ, ಮೈನಹಳ್ಳಿ, ಇಷ್ಟು ಟೂರ್ನ ನಾನು ಮೇಂಟೈನ್ ಮಾಡ್ತಾಯಿದ್ದೆ ದಿವಸ. ಡೈಲಿ ಡೈಲಿ ಅಷ್ಟು ಊರಲ್ಲಿ ಕರೆ ಬಂದ್ರು ಹೋಗ್ತಾರೆ. ಕರೆ ಬರಲಿ ಬರ್ದೇ ಇರಲಿ ಭೇಟಿ ಮಾಡಲೇ ಬರಬೇಕು.
ಅವ್ರ ಕಾರ್ಯ ಬರಲಿ ಬರದೇ ಇರಲಿ ಆ ಭೇಟಿ ಮಾಡೇ ಬರಬೇಕು. ಇಷ್ಟೂರಿಗೆ ಮೇಂಟೈನ್ ಮಾಡ್ತಾ ಇದ್ದೆ. ಎಷ್ಟು ವರ್ಷದ ಅನುಭವ ನಿಮಗೆ? ನನಗೆ 40 ವರ್ಷದ ಅನುಭವ. 40 ವರ್ಷ. ಇವಾಗ ನಿಮ್ಮ ವಯಸ್ಸು ಎಷ್ಟು? ನನಗೀಗ 69 ವರ್ಷ. ಸೊ ಹೈನುಗಾರಿಕೆಯಲ್ಲಿ 40 ವರ್ಷದಿಂದ ಇದ್ದೀರಾ? ಹೌದು. ಸರಿ. ಸುಮಾರು ಸುತ್ತಮುತ್ತ ಇಲ್ಲಿ 2 ಹಳ್ಳಿಕಾರು ಓರಿಗಳಿದಾವಲ್ಲ, ಈಗ ಇದು ಎಷ್ಟು ವರ್ಷ ಹಳೇದು ಮತ್ತು ಇದ್ರದ್ದು ಗುಣಲಕ್ಷಣಗಳೇನು, ಯಾವ ಥರ ಏನು ಅಂತ ನೀವು ತಿಳಿಸ್ಕೊಡ್ಬೇಕು ನಮಗೆ. ಇವಾಗ ಓರಿ 4 ವರ್ಷದ್ದು, ಇದು 4 ಆಗ್ಯಾವೆ. 4 ವರ್ಷ ಭುಜ ಎತ್ತರವಾಗಿರ್ತವೆ. ಇದು ಬಾಲ ಭಾಳ ಸಣ್ಣವಾಗಿರುತ್ತೆ ಮತ್ತು ಭಾರಿ ಶಾಖವಾಗಿರ್ತವೆ ಓರಿಗಳು. ಕಣ್ಣು ಲಕ್ಷಣವಾಗಿರ್ತವೆ, ಒಳ್ಳೆ ಆಕ್ಟಿವ್ ಆಗಿರ್ತವೆ. ಕಿವಿಗಳು ಭಾಳ ಆಕ್ಟಿವ್ ಆಗಿರ್ತವೆ. ಇದನ್ನ ನೋಡಿದ ತಕ್ಷಣ ಹಳ್ಳಿಕಾರು ಅಂತ ಪತ್ತೆ ಮಾಡಿಬಿಡ್ಬೋದು. ಮತ್ತು ಇದು ಭಾಳ ವರ್ಷದ ನಮ್ಮ ತಾತನ ಮುತ್ತ ಸಾವಿರಾರು ವರ್ಷದ ಕಾಲಿಂದಲೂ ಬೆಳಕೆ ಬಂದಿರುವಂಥ ತಳಿಗಳಿವು. ವ್ಯವಸಾಯ ಮಾಡೋಕ್ಕೆ ಭಾಳ ಅನುಕೂಲವಾದಂಥ ತಳಿಗಳಿವು. ಫುಡ್ಡು ಮಾಮೂಲಿ ಎಲ್ಲ ಕೊಡ್ಬೋದು. ಎಲ್ಲ ಹುಲ್ಲು, ರಾಗಿ ಹುಲ್ಲು, ಭತ್ತದ ಹುಲ್ಲು, ಈ ಹಸಿರು ಹುಲ್ಲು, ಜೋಳ ಎಲ್ಲ ಪ್ರತಿಯೊಂದು ಕೊಡ್ಬೋದು. ಎಲ್ಲದನ್ನು ತಿನ್ನುತ್ತೆ. ಒಣ ಹುಲ್ಲು, ಹಸಿರು ಹುಲ್ಲು ಯಾವ್ದು ಉತ್ತಮ? ಇದು ರಾಗಿ ಕಡ್ಡಿ ಇದೆಯಲ್ಲ, ಒಣ ಹುಲ್ಲು, ಅದು ಕ್ಯಾಲ್ಸಿಯಂ ಅಂಶ ಅದರಲ್ಲಿರೋದು ಹೆಚ್ಚಿಗೆ, ಅದು ಒಳ್ಳೆಯದು. ಹಸುಗಳಿಗೂ ಕ್ಯಾಲ್ಸಿಯಮ್. ಹೌದೌದು. ರಾತ್ರಿ ಹೊತ್ತು ಹಸುಗಳಿಗೆ ಮಾತ್ರ ಹಾಲು ಕೊಡೋವಂಥ ಹಸುಗಳಿಗೆ ಸ್ವಲ್ಪನಾರು ರಾಗಿ ಹುಲ್ಲು ಹಾಕಲೇಬೇಕು. ಎಷ್ಟೇ ಆಗಲೋತ್ತು ಹಸಿರು ಹುಲ್ಲು ಹಾಕಿದ್ರು ರಾತ್ರಿ ಹೊತ್ತು ಸ್ವಲ್ಪನಾರು ಒಣಗಡ್ಡಿ ರಾಗಿ ಕಡ್ಡಿ ಹಾಕಲೇಬೇಕು. ಅದ್ರ ಉದ್ದೇಶ ಕ್ಯಾಲ್ಸಿಯಂ ಅಂಶ ಇರುತ್ತೆ, ಆರೋಗ್ಯವಾಗಿರ್ತವೆ, ನೀರು ಚೆನ್ನಾಗಿ ಕುಡಿತವೆ, ಹಾಲು ಚೆನ್ನಾಗಿ ಬರುತ್ತೆ, ಹಾಲು ಫ್ಯಾಟ್ನಂಶ ಜಾಸ್ತಿ ಆಗುತ್ತೆ. ಎಲ್ಲ ಥರದ ಅನುಕೂಲದಿಂದ ಇದು ರಾಗಿ ಹುಲ್ಲು ಒಣ ಹುಲ್ಲು ಹಾಕಲೇಬೇಕು. ದನಗಳಿಗೆ ಕೊಟ್ಟಿಗೆ ಮಾಡಬೇಕು ಅಂತ ಅಂದರೆ ಗೋಡೆ ಹಾಕಬಾರ್ದು, ಮೆಸ್ ಹಾಕಬೇಕು. ಬರೀ ಸೀಟ್ ಮಾತ್ರ, ಮಳೆ ನೀರು ಬೀಳ್ದಂಗೆ ಮಾತ್ರ, ಜಾಸ್ತಿ ಬಿಸಿಲು ಬೀಳ್ದಂಗೆ ಮಾತ್ರ ಸೀಟಲ್ಲಿರಬೇಕು. ಆ ಕಡೆಯಿಂದ ಬಂದಿದ್ದು ಪೂರ್ವದಿಂದ ಬಂದದ್ದು ಗಾಳಿ ಪಶ್ಚಿಮಕ್ಕೆ ಹೋಗ್ತಾ ಇರಬೇಕು, ಪಶ್ಚಿಮದಿಂದ ಬಂದದ್ದು ಗಾಳಿ ಪೂರ್ವಕ್ಕೆ ಹೋಗ್ತಾ ಇರಬೇಕು, ಗಾಳಿ ಆಡ್ತಾ ಇರಬೇಕು. ಹಂಗೆ ಇದ್ದರೆ ಆರೋಗ್ಯವಾಗಿರ್ತವೆ, ಮೇವು ಚೆನ್ನಾಗಿ ತಿಂತವೆ, ಯಾವ ಕಾಯಿಲೆನೂ ಬರೋಲ್ಲ. ಅಂದರೆ ಇವಕ್ಕೆ 6 ತಿಂಗಳಿಗೆ ಒಂದು ಸರಿ ವ್ಯಾಕ್ಸಿನೇಷನ್ ಮಾಡಿಸ್ತಾ ಇರಬೇಕು. ಏನು ಚಪ್ಪೆ ರೋಗ ಮತ್ತು ಕಾಲುಬಾಯಿ ಜ್ವರ, ಮೆಟ್ರಗಟ್ಟು, ಇವೆಲ್ಲನೂ 6 ತಿಂಗಳಿಗೆ ಒಂದು ಸರಿ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಬಿಟ್ಟು ಆಯಾ ಡೇಟಿಗೆ ಆಯಾ ತಿಂಗಳಲ್ಲಿ ಮಾಡಿಸ್ತಾ ಇರಬೇಕು. ಆಗ ರೋಗ ರುಜಿನಗಳು ಬರೋಲ್ಲ, ಕಡಿಮೆ ಆಯ್ತವೆ, ಬರೋಲ್ಲ. ಇವರು ರೈತರು ಪಶ್ಚಾತ್ತಾಪ ಪಡುವಂಥದ್ದು ಏನಿಲ್ಲ. ಅದನ್ನು ಅವ್ರು ಮನವರಿಕೆ ಮಾಡ್ಕೋಬೇಕು. ಮನವರಿಕೆ ಮಾಡ್ಕೊಂಡು ಆಯಾ ಟೈಮಿಗೆ ಏನೇನು ಮಾಡಿಸ್ಬೇಕು ಮಾಡಿಸ್ಬಿಟ್ರೆ ಯಾವ ಕಾಯಿಲೆ ದೋಷಗಳು ಯಾವ ಬರೋಲ್ಲ. ಅಲ್ಲೇ ಕಟ್ಸೋ ವಿಧಾನ ಅಂತ ಅಂದರೆ ಹೆಚ್ಚಿಗೆ ರೋಡಲ್ಲಿ, ಟಾರ್ ರೋಡಲ್ಲಿ ಹೆಚ್ಚಿಗೆ ಓಡಾಡುವಾಗ ಗೊರಸು ಸವಿತವೆ. ಆ ಸವದಾಗ ಏನಾಗುತ್ತೆ, ಬ್ಲಡ್ ಬರುತ್ತೆ, ಗಾಯ ಆಗುತ್ತೆ. ಅವಕ್ಕೆ ನಾವು ಹೆಂಗೆ ಚಪ್ಪಲಿ ಹಾಕಿಂತ ತಿರುಗ್ತೀವೋ ಅದರಂಗೆ ಅವು ಅಲ್ಲೇ ಕಟ್ಸಿದ್ರೆ ಅವು ಬಂದೋಬಸ್ತು ಇರುತ್ತೆ, ಗ್ರಿಪ್ ಸಿಗುತ್ತೆ. ಅವು ಎಂಥ ಗಾಡೀಲಿ ಹೊರೆ ಏರುವಾಗಲೂ, ಎಂಥ ಹೊರೆ ಏರಿದ್ರು ಎಳ್ಕೊಂಡು ಹೋಯ್ತಾ ಇರ್ತಾರೆ. ನಿಮಗೆ ಸಮಯ ಎಲ್ಲಿ ಸಿಗುತ್ತೆ? ಬೆಂಗಳೂರಲ್ಲಿ ನಂದಿನಿ ಇದರಲ್ಲಿ ಅವರೇ ತಂದು ಕೊಡ್ತಾರೆ ಪ್ರೈವೇಟಾಗಿ. ಅದನ್ನು HF ಬೇಕೋ, ಜರ್ಸಿ ಬೇಕೋ, ಮುರ್ರಾ ಬೇಕೋ, ಗಿರ್ರಾ ಬೇಕೋ, ಯಾವ್ದು ಬೇಕು ಎಲ್ಲ ಕೊಡ್ತಾರೆ. ಅದನ್ನು ಆ ಹಸು ನೋಡಿದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಯಾವ್ದು ಕೊಡ್ಬೋದು. ಜರ್ಸಿನೇ ಕೊಡ್ತೀವಿ, HF ಕೊಡ್ತೀವಿ, ಗಿರ್ರಾನೇ ಕೊಡ್ತೀವಿ. ಆದಮೇಲೆ ಡಿಪೆಂಡ್ ಆಗುತ್ತೆ, ಹಸುವಿನ ಮೇಲೆ ಡಿಪೆಂಡ್ ಆಗುತ್ತೆ. ಮೊದಲನೇ ಕರುವಿಗೆ ಜರ್ಸಿನೇ ಕೊಡಬೇಕು. ಅದು ಎಷ್ಟೇ ದಪ್ಪ ಆಗಿರಲಿ, ಎಷ್ಟೇ ಉದ್ದ ಆಗಿರಲಿ, ಜರ್ಸಿನೇ ಕೊಡಬೇಕು. ಯಾಕೆಂದರೆ ಕರು ಹಾಕೋಕ್ಕೆ ದಪ್ಪ ಕರುಗಳು ಬರ್ತವೆ, ಜರ್ಸಿ ಆದರೆ ಸಣ್ಣ ಕರುಗಳು ಬರ್ತವೆ. ಮೊದಲನೇ ಕರಿಗೆ ಮಾತ್ರ ಜರ್ಸಿನೇ ಕೊಡಬೇಕು. ನಮ್ಮ ರೈತರು ಹೈನುಗಾರಿಕೆಯಲ್ಲಿ ಎಲ್ಲಿ ಎಡುತ್ತಾ ಇದ್ದಾರೆ, ಏನು ಮುತುವರ್ಜಿ ವಹಿಸಬೇಕು? ಅದು ಇಂಪಾರ್ಟೆಂಟು. ಎಲ್ಲಿ ಎಡುತ್ತಾ ಇದ್ದಾರೆ ಅಂದರೆ ಕರುಗಳು, ಹಸುಗಳು ಆರೋಗ್ಯ ಸಾಕಬೇಕು ಒಂದು. ಎರಡನೇದು ಏನಂದರೆ ಅದು ಇನ್ಸಿಮೇಷನ್ ಮಾಡಿಸಿದ್ದ ಆ ಡೇಟ್ ಬರೆದಿಟ್ಕೋಬೇಕು. ಅದು ಬರೆದಿಟ್ಕೊಬಿಟ್ಟು ಅದು ಸರಿಯಾದ ರೀತಿ ಬೆದೆಗೆ ನಿಂತಿದ್ದಿಲ್ಲ ಅಂತ 3 ತಿಂಗಳಿಗೆ ಒಂದ್ಸರಿ ಚೆಕ್ ಮಾಡಿಸ್ಬೇಕು. ಆಯಿತಾ? ಅದು ಬೆದೆ ನಿಂತಿದ್ರೆ, ಗರ್ಭ ಕಟ್ಟಿದರೆ ಇನ್ನು 7 ತಿಂಗಳು ಹಾಲು ಕರಿಬೇಕು. 7 ತಿಂಗಳ ಮೇಲೆ ಅದು ಬಿಡಬೇಕು. ಆಗ 7 ತಿಂಗಳ ಮೇಲೆ ಬಿಟ್ಟ ಮೇಲೆ 8ನೇ ತಿಂಗಳಿಗೆ ಬೀಳುತ್ತಲ್ಲ, ಆಗ ಸ್ವಲ್ಪ ಫೀಡು, ಮೊಳಕೆ ಹುಳಿಕಾಳು ಮತ್ತು ಹಸಿರು ಮೇವು, ಒಣಮೇವು ಎಲ್ಲ ಕೊಡ್ತಾಯಿದ್ರೆ ಒಳ್ಳೆ ಕರುನೂ ಹಾಕುತ್ತೆ. ಅದು ಒಳ್ಳೆ ಇದು ಹಾಲು ಬರುತ್ತೆ, ಮತ್ತು ಬೆದೆಗೆ ಬರೋಕ್ಕೂ ಅನುಕೂಲ ಆಗುತ್ತೆ. ಆ ರೀತಿ ಮೇಂಟೈನ್ ಮಾಡ್ಕೋಬೇಕು. ಇವರು ಹೊರಗೆ ಎಡುತ್ತಿರೋದು ಉದ್ದೇಶ ಎಲ್ಲಿ ಅಂತ ಅಂದರೆ ರೈತರು
ದುಡ್ಡು ಕೊಡೋದು 40,000 50,000 ಲಕ್ಷಗಟ್ಟಲೆ 1.5 ಲಕ್ಷ ಕೊಟ್ಟು ಹೊರಗಡೆಯಿಂದ ತರೋದು, ಅಲ್ಲಿನ ಕಾಯಿಲೆಯಲ್ಲಿ ತಂದು ಅಂಟಿಸ್ತಾವ್ರೆ. ಇಲ್ಲಿರೋದನ್ನೇ ಸರಿ ಮಾಡ್ಕೊಳಕ್ಕಾಗಿಲ್ಲ. ಅಲ್ಲಿ ಹೊರಗಡೆ ಇರೋಂಥ ಕಾಯಿಲೆಗಳು, ಗಂಟು ರೋಗ, ಇದ್ರ ರೋಗ, ಏನೇನೋ ಗುಳ್ಳೆ ರೋಗ ಏನೇನೋ ಗೊತ್ತಾಯ್ತಲ್ಲ, ಅದರಿಂದಲೇ ಅಂಟಿಸ್ತಾ ಇರೋದು ಇವರು. ಅದು ತರೋವಂಥದ್ದು ಏನಿಲ್ಲ, ಬಂಡವಾಳ ಹಾಕಿ ತರೋವಂಥದ್ದು. ಮನೇಲಿರೋ ಹಸುಗಳಲ್ಲೇ ಕ್ರಾಸ್ ಮಾಡ್ಕೊಂಡು ಒಳ್ಳೆ ಹೈನುಗಾರಿಕೆ ಮಾಡ್ಬೋದು. ಒಂದು ಹಸು ಕರು ಹಾಕಿದ್ದ 1/4 ಗಂಟೆಗೆ ಅದಕ್ಕೆ ಗೀಬಾಲ್ ಕೊಡಬೇಕು ಕರುವಿಗೆ. ಆ ಗೀಬಾಲ್ ಕೊಟ್ಟಷ್ಟು ಅದು ಎಷ್ಟು ಕುಡಿಸಿದ್ದು ಅಷ್ಟು ಒಳ್ಳೆಯದು. ಅದು ಸಾಯೋವರೆಗೂ ಅದು ಶಕ್ತಿ ಇರುತ್ತೆ, ಅದೇ ಇಂಪಾರ್ಟೆಂಟು. ಆ ಗೀಬಾಲ್ ಕೊಟ್ಟ ತಕ್ಷಣ ಓಡಾಡೋಕೆ ಶುರು ಮಾಡುತ್ತೆ, ಆಗಲೇ ಓಡಾಡೋದು. ಶಕ್ತಿ ವೃದ್ಧಿ ಆಗೋದೇ ಆಗಲ್ಲ. ಅದಕ್ಕೋಸ್ಕರ ಗೀಬಾಲ್ ಕೊಟ್ಟ ತಕ್ಷಣ ಈಗ ಏನು ಮಾಡ್ತಾರೆ, ಗೀಬಾಲ್ ಕೊಡಬಾರ್ದು, ಅದಾಗುತ್ತೆ ಇದಾಗುತ್ತೆ ಮೂಢನಂಬಿಕೆ. ಅದರಿಂದ ಕರುಗಳು ಸಾಯಿಸ್ತಾರೆ. ಕರುಗಳಲ್ಲಿ ಎಷ್ಟು ಚೆನ್ನಾಗಿ ಸಾಕ್ತು ಅಷ್ಟು ಒಳ್ಳೆಯದು, ಅಷ್ಟು ಪ್ರಾಫಿಟ್ ಇವ್ರಿಗೆ. ಅದು 18 ತಿಂಗಳಿಗೆ ಬೆದೆಗೆ ಬಂದ್ಬಿಡುತ್ತೆ, ಅಷ್ಟು ಚೆನ್ನಾಗಿ ಸಾಕಿದ್ರು. ವರ್ಷಕ್ಕೊಂದೊಂದು ಕರು ಆಗ್ತಲೇ ಇರುತ್ತೆ, 14 ತಿಂಗಳಿಗೊಂದು ಕರು ಬತ್ತಲೇ ಇರುತ್ತೆ. ಯಾರಿಗೆ ಪ್ರಾಫಿಟ್ಟು? ಇವತ್ತಿನ ಆದಾಯ ನೋಡೋಕೆ ಹೋದರೆ ಮುಂದಿನ ಭವಿಷ್ಯ ಏನಾಯಿತು? ಈಗ ರೈತರು ಎಡುತ್ತಾ ಇರೋದೇ ಅಲ್ಲಿ. ಯಾವ ಹಸು ನೋಡಿದ್ರು ಅದೇ ಪ್ರಾಬ್ಲಮ್. ಅದಕ್ಕೆ ಕೊನೆಗೆ 4 ಸರಿ ಇನ್ಸಿಮೇಷನ್ ಮಾಡ್ತೇವೆ, 10 ಸರಿ ಇನ್ಸಿಮೇಷನ್. ಇನ್ನೆಲ್ಲಿ ಶಕ್ತಿನೆಲ್ಲ ನಿಶಕ್ತಿ ಆಗಿರುತ್ತೆ. ಇನ್ನೆಲ್ಲಿ ಬೆದೆಗೆ ಇದಾಯ್ತು, ಗರ್ಭ ಕಟ್ಟುತ್ತೆ. ಈ ರೀತಿ ಫೇಲ್ ಆಯ್ತಾ ಇರೋದು ಅಲ್ಲೇ ರೈತರು. ಹೆಚ್ಚಿಗೆ ಗಮನ ಕೊಡೋಕ್ಕಲ್ಲ. ಈಗೇನು ಒಬ್ಬ ರೈತ 1 ಎಕರೆ ಜಮೀನು ಇಟ್ಕೊಂಡ್ರೆ ಸಾಕು, ಒಂದು ಸಂಸಾರ ಜೀವನ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. 50-60 ಸಾವಿರ ರೂಪಾಯಿ ದುಡಿಬೋದು ಒಂದು ತಿಂಗಳಿಗೆ. ಸರಿಯಾದ ರೀತಿ ನಾವು ಮೇಂಟೈನ್ ಮಾಡ್ಕೊಂಡು ಹೋದರೆ ಮಾಡ್ಬೋದು. ಈಗಿಂದು ರೈತ ಅಂದರೆ ಯಾರು ಎಣ್ಣೆ ಕೊಡೋಕ್ಕಲ್ಲ. ಏನು ಮಾಡ್ತಾರೋ, ನಮ್ದು 10 ಎಕರೆ ಜಮೀನು ಐತೆ ಕೊಡಿ ಒಬ್ಬಳೆ ಮಗಳು ಅಂದರೆ ಇಲ್ಲ ಬೇಡಪ್ಪ. ಅದೇ ಬೆಂಗಳೂರಲ್ಲಿ ಏನಾದ್ರು ಕಚಡ ಬಾಯ್ತಾ ಇರಲಿ, ನಮ್ಮ ಬೆಂಗಳೂರಲ್ಲಿ ನನ್ನ ಮಗ ಅಂದರೆ ಕರ್ಕೊಬರ್ರಿ ನೋಡೋಣ ಅಂತಾರೆ. ಇದು ವ್ಯಾಲ್ಯೂ. ಹಂಗಲ್ಲ, ಈ ಬೆಲೆ ಇಲ್ಲ, ರೈತನಿಗೆ ಬೆಲೆ ಇಲ್ಲ. ಇವತ್ತಲ್ಲ ನಾಳೆಗೆ ರೈತನಿಗೆ ಬೆಲೆ ಬಂದೇ ಬರುತ್ತೆ. ಒಂದಾಯಿತು. ಎರಡನೇದು ಏನಂದರೆ, ರೈತರ ಬದಲು ಸ್ವಾಭಿಮಾನವಾಗಿ ಬದುಕೋದು ಕಲಿಬೇಕು. ಇನ್ನೊಬ್ಬರು ಅಧೀನದಲ್ಲಿ ಬಾಳಕ್ಕೆ ಹೋಗ್ಬಾರ್ದು. ಆಗಲೇ ರೈತನಿಗೆ ಬೆಲೆ ಬರೋದು, ಅಲ್ಲಿವರೆಗೆ ಬರಲ್ಲ. 69-70 ವರ್ಷದಲ್ಲಿ ಇಷ್ಟು ನೀವು ಉತ್ಸುಕತೆಯಿಂದ ಇದಿರಲ್ಲ, ಹೆಂಗೆ ಅಂತ? ಈಗೊಂದು ನಿಮ್ಮ ಆರೋಗ್ಯದ ಸೀಕ್ರೆಟ್, ಟೈಮ್ ಆಹಾರ ತಿಂತೀವಿ. ಮತ್ತು ಇದು ನಾವು ಈ ಲೋಪದೋಷವು ಇವೆಲ್ಲ ನಾವು ಅಭ್ಯಾಸಗಳಿಲ್ಲ, ಎಲ್ಲದು ಒಂದು. ಈಗ ಈ ಕೆಲಸ ಒಂದು 2 ವರ್ಷ 3 ವರ್ಷ ಬಿಟ್ಬಿಟ್ಟಿದ್ದೆ, ಬೇಡ ಅಂತ ಹುಡುಗರು ಬಿಡಿಸಿದ್ರು. ಆಮೇಲೆ ಕೊನೆಗೆ ಹಿಂಗೆ ನಮ್ಮ ಡಾಕ್ಟ್ರುಗಳೆಲ್ಲ ಸೇರ್ಕೊಂಡು ಮತ್ತೆ ಒಂದು ಫಾರಮ್ 2 ಫಾರಮ್ ರೆಡಿ ಮಾಡಿಕೊಟ್ಬಿಟ್ಟು ಖುಷಿಯಾಗಿ ಹೋಗ್ಬಿಟ್ರು. ಅಪ್ಪ ನೀನು ವಿದ್ಯೆ ಕರಗಿಸ್ಬೇಡ ಕಣೆ, ಕೊಳಸ್ಬೇಡ ಕಣೆ, ಪ್ರಯೋಜನ ಇಲ್ಲ, 4 ಜನಕ್ಕೆ ಒಳ್ಳೇದಾಗಲಿ ಮಾಡೇ, ನಾವು ಏನು ಬೇಕಾದ್ರೂ ಸಪೋರ್ಟ್ ಮಾಡ್ತೀವಿ ಅಂತ ಸಪೋರ್ಟ್ ಮಾಡಿದರು. ಶುರು ಮಾಡಿದೆ. ಇವಾಗ ನಮಗೂ ಕೈ ಕಾಲೆಲ್ಲ ಹಿಡ್ಕೊಬಿಟ್ಟದ್ದು, ಮಲ್ಕೂತು ಕೆಲಸ ಮಾಡ್ದಲ್ಲೇ. ಈಗ ಬೆಳಿಗ್ಗೆ ಹೊತ್ತು 100 ಉಡ್ಬೇಸ್ ಹೊಡಿತೀನಿ. ಬೆಳಿಗ್ಗೆ ಹೊತ್ತು ಎಕ್ಸಸೈಸ್ ಮಾಡ್ಕೊಂಡು ಹೊರಗೆ ಹೊರಡೋದು. 5 ಗಂಟೆಗೆ ಹೇಳ್ತೀನಿ ಎಕ್ಸಸೈಸು. 7 ಗಂಟೆವರೆಗೂ ಎಕ್ಸಸೈಸ್ ಮಾಡ್ತೀನಿ. 7 ಗಂಟೆ ಮೇಲೆ ನಮ್ಮ ದಿನನಿತ್ಯ ಕಾರ್ಯಕ್ರಮ ಮುಗಿಸ್ಕೊಂಡು ಮುಖ ತೊಳ್ಕೊಂಡು ತಿನ್ಕೊಂಡು ಹೊರಗಡೆಗೆ ಹೊರಡ್ತೀವಿ. ಮಾಮೂಲಿ ಫುಡ್ಡು, ರಾಗಿ ಸೇವನೆ ಜಾಸ್ತಿ ಮಾಡ್ತೀವಿ. ಅದರಲ್ಲೂ ಈಗ ಏನಾಗಿದೆ ಅಂತ ಅಂದರೆ, ಈಗ ರಾಗಿ ಬೆಳೆಯೋದೇ ಆಗಲಿ, ಮೆನ್ನೂರಿಂದ ಬೆಳೆಯೋದ್ರಿಂದ ವಿಷಕ್ರಿಮಿ, ಅದು ವಿಷ ಆಗ್ತಂಗೆ ಆಯ್ತೈತೆ. ಯಾವ ಇದು ಕಾಂಪೋಸ್ಟ್ ಗೊಬ್ಬರದಿಂದ ಬೆಳೆದ್ರೆ ಅದು ಮಹತ್ವ ಚೆನ್ನಾಗಿರುತ್ತೆ. ಹಿಂದೆ 90 ವರ್ಷ 85 ವರ್ಷ 90 ವರ್ಷ ಆದ್ರೆ BP ಶುಗರ್ ಐತಿ ಅಂತ ಕೇಳೋದು. ಈಗ 18 ವರ್ಷಕ್ಕೆ ಶುರು ಆಯಿತು. ಇದು ಪ್ರಾಬ್ಲಮ್ ಏನು? ನಮ್ಮ ಆಹಾರವೇ ಪ್ರಾಬ್ಲಮ್, ಹೌದಾ? ಇಲ್ಲದ್ದೆಲ್ಲ ಕಾಯಿಲೆ, ಇಲ್ಲದ್ದೆಲ್ಲ ಸಮಸ್ಯೆ. ಅದನ್ನು ಯಾರೂ ಅರ್ಥ ಮಾಡ್ಕೊತೇ ಇಲ್ಲ. ಅದು ಅರ್ಥ ಮಾಡ್ಕೊಂಡು ಬಾಳಿದ್ರೆ ಈಗಲೂ ಕಾಯಿಲೆ ಬರೋಲ್ಲ. ನಮ್ಮಿಂದ ನಾವೇ ಕಾಯಿಲೆ ತಂದ್ಕೊತಾ ಇರೋದು. ಪ್ರತಿದಿನ ಹೋಗ್ತಿರಲ್ಲ, ನಾಳೆ ಇಂಥ ಕಡೆ ಹೋಗ್ಬೇಕು ಅಂತ ನಿಮ್ಗೆ ಹೆಂಗೆ ಗೊತ್ತಿರುತ್ತೆ? ಯಾರು ಕಾಲ್ ಮಾಡ್ತಾರೆ? ಈಗ ಹೊಸ ಒಂದು ಬೆದೆಗೆ ಬಂದಿರುತ್ತೆ, ಆ ಊರಿನವರು ಫೋನ್ ಮಾಡ್ತಾರೆ ನನಗೆ. ಬೆಳಗ್ಗೆ 8 ಗಂಟೆ ಒಳಗೆ ಫೋನ್ ಮಾಡಿಬಿಡ್ತಾರೆ. ನಾನು ಇಂಥ ಈರಳ್ಳಿ ಇಂಥರ ಮನೆ ಒಂದು ಬೆದೆಗೆ ಬಂದಿದ್ದು ಬನ್ನಿ ಗೌಡ್ರೆ ಅಂತ ಫೋನ್ ಮಾಡ್ತಾರೆ. ಆ ಟೈಮಿಗೆ ಹತ್ತಿರದ ಜಲ್ದಿ ಮುಗಿಸ್ಕೊಂಡು ದೂರದಕ್ಕೆ ನಿಧಾನಕ್ಕೆ ಬರ್ತೀನಿ. ಪ್ರತಿದಿನ ಇರುತ್ತೆ. ಒಂದು ದಿವ್ಸಲು ಇಲ್ಲ ಅನ್ನಂಗೆ ಇಲ್ಲ, ಫ್ರೀ ಇಲ್ಲ. ನಾವು ಏನೇ ಇದ್ದರೂ ಹಸು ನೋಡಿ
ಪ್ರಾಬ್ಲಮ್ ಅಂತ ನೋಡಿ. ಮೊದಲು ಎಷ್ಟು ದಿವಸ ಅದು ಕರು ಹಾಕಿ ಇದೇ ಫಸ್ಟ್ ಬಂದಿರೋದು, ಮೊದಲಿಂದ ಕೊಡಿಸಿದ್ರು, 4-5 ಸರಿ ಕೊಡಿಸಿದ್ದೀವಿ. ಏನು ಪ್ರಾಬ್ಲಮ್ಮು ಇದರಲ್ಲಿ? ಏನು ರಕ್ತ ಬೀಳುತ್ತಾ? ಇಲ್ಲ, ರಕ್ತ ಬೀಳಲ್ಲ. ಮತ್ತು ಮೊದಲಿಂದ ಕಸ ತೆಗ್ಸಿದ್ರಾ? ಏನೋ ಪ್ರಾಬ್ಲಮ್ ಇತ್ತಾ ಅಂದಾಗ, ಹೋದ ಸರಿ ಕಸ ತೆಗ್ಸಿದ್ವಿ ಅಂತ ಅಂದಾಗ ಅದಕ್ಕೆ ಏನು ಮಾಡ್ಬೇಕು? ಮೆಡಿಸಿನ್, ಅವಕ್ಕೆಲ್ಲ ಮೆಡಿಸಿನ್ ಮಾಡಿ ಅವು ಸರಿಯಾದ ರೀತಿ ಇದು ಮಾಡ್ಕೊಂಡೆ ನಾವು ಸಮಯ ಕೊಡೋದು. ಅಲ್ಲಿವರೆಗಿಲ್ಲ. ಅದು ಸೂಕ್ತವಾಗಿ ಇದ್ದರೆ ಮಾತ್ರ ಕೊಡೋದು, ಅಲ್ಲರಿಗೆ ಕೊಡೋಕೆ ಹೋಗಲ್ಲ. ಬರೀ ಹಸು ಮತ್ತು ದನ ಕರುಗಳು ಮಾತ್ರ ನೋಡೋದ ನೀವು? ಹೌದು. ಕುರಿ ಮೇಕೆ ಇಲ್ಲ, ಹೌದು ನೋಡಿ. ಹೆಚ್ಚಿಗೆ ನಿಮ್ಗೆ ಅನುಭವ ಇರೋದು ಹಸುಗಳಲ್ಲೇ. ಹೌದು, ಬರೀ ಅನುಭವದಲ್ಲೇ ಡಾಕ್ಟರ್ ಆಗಿದ್ದೀರಾ? ಹೌದೌದು, ಅನುಭವದಲ್ಲಿ. ಇಲ್ಲ 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 ಇಲ್ಲ, SLC ಫೇಲ್ ನಾನು. ಹೆಲ್ಪರ್ ಆಗಿದ್ದೆ ಫಸ್ಟು, ಒಂದು 6 ತಿಂಗಳು ಹೆಲ್ಪರ್ ಆಗಿದ್ದೆ. ಆಮೇಲೆ ನನ್ನೇ ಸೆಕ್ರೆಟ್ರಿ ಮಾಡಿದೆ. 10-15 ವರ್ಷ ಸೆಕ್ರೆಟ್ರಿ ಕೆಲಸ ಮಾಡಿದೆ. ಆಮೇಲೆ ನನಗೆ ಟ್ರೈನಿಂಗ್ ಅಲ್ಲೇ ಒಂದೇ ಊರಲ್ಲಿ ಮಾಡೋಕ್ಕೆ ಶುರು ಮಾಡಿದರು. ಕೃತಕ ಧಾರ್ಮಣ ಒಂದೇ ಊರಿಗೆ ಮಾತ್ರ ಕೊಟ್ಟಿದ್ರು, ಮೀಸಲಾತಿ ಮಾಡಿದರು. ಈಗ ಹಳ್ಳಿಗೂ ಮಾಡಿದರು, ರೂಟ್ ವಾಯ್ಸ್ ಮಾಡಿದರು. 10-15 ಹಳ್ಳಿಗೆ ರೂಟ್ ವಾಯ್ಸ್ ಮಾಡಿದರು. ಮಾಡಿದಾಗ ಆ ಸೊಸೈಟಿ ಬಿಟ್ಬಿಟ್ಟು ನಾನು ರೂಟಿಗೆ ತಿರ್ಗಕ್ಕೆ ಶುರು ಮಾಡಿದ್ಮೇಲೆ ಇದೇ ಕಾಯಂ ಆಗಿ ಹಸು ಇಟಿ ಬಂದೈತೆ. ಆಮೇಲೆ ಒಂದು ಹಸು ಕರೆಕ್ಟಾಗಿತ್ತು, ಸಾಮಾನು ಕೊಟ್ಟೆ. ಇನ್ನೊಂದು ಕೈ ಆಗ್ತಿ ಕ್ಯೂ ಬತ್ತೈತೆ ಅಲ್ರಿ, ಏನಿಲ್ಲ ಕೊಡೋಣ, ಅದಕ್ಕೆ ಕೊಡೋಣ. ನಾ ಕೊಡೋದಿಲ್ಲ ಕಣೆ, ನಿನಗೆ ಕೊಡ್ಬೋದು, ಆ ಭಗವಂತನೇನು ಕೊಡಿತಾನೆ ನನಗೆ, ನಾನು ಕೊಡಲ್ಲ. ಅದಕ್ಕೆ ಕೋಡಿ ಎಣ್ಣೆ ಏನು ಹಾಕಲ್ಲ, ಒಂದು ಸರಿ ಕೊಡಲ್ಲ. ನೀವು ದುಡ್ಡಿಗೆಲ್ಲ ಬಂದಿರೋದು ಗೊತ್ತಾಯ್ತಾ? ನಾವು ಕೊಡಲ್ಲ. ನೀನು ಏನಾರ ಥರ ಟ್ರೀಟ್ಮೆಂಟ್ ಮಾಡಿ. ಹೌದು, ಟ್ರೀಟ್ಮೆಂಟ್ ಮಾಡಬೇಕು. ಹೌದು, ಕೊಡಿಸ್ತೇ ಇಲ್ಲ. ಒಟ್ಟಿನ ಸಮಯ ಕೊಡಲಿ, ನೋಡೋಣ ಗಬ್ಬ ಆಗುತ್ತೆ. ಹಂಗೆ ಅದರೊಳಗೆ ಕಿವಿ ಇರೋದ್ರಲ್ಲಿ ನಿನ್ನೆಲ್ಲಿ ಇದಾಗುತ್ತೆ, ಹೌದಲ್ವಾ? ವಾಪಸ್ ಬಂದೆ. ಮತ್ತು ಮಾರನೇ ಬೆಳಿಗ್ಗೆ ಫೋನ್ ಮಾಡೋಣ, ಅದಕ್ಕೆ ನಾನು ಹೋಗಲಿಲ್ಲ. ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಒಂದ್ಸಲಿ ಬಂದರೆ? ಒಂದ್ಸರಿ 150 ರೂಪಾಯಿ ಅಷ್ಟೇ. 150 ರೂಪಾಯಿ ನೀವು ಇದು ಮಾಡೋದು? ಹೌದು. ಒಂದು ಸಮನ್ಸ್ ಕೊಟ್ಟರೆ ಎಷ್ಟು? ಅದೇ ಒಂದು ಸಮನ್ಸ್ ಕೊಟ್ಟರೆ 150 ರೂಪಾಯಿ. ಒಂದು ಸಮನ್ಸ್ ಕೊಟ್ಟರೆ 150 ರೂಪಾಯಿ. ಇದು ಪೆಟ್ರೋಲ್ ಚಾರ್ಜು, ನನ್ನ ಸಂಬಳ, ನನ್ನ ಸಮನ್ಸ್ ಚಾರ್ಜು ಎಲ್ಲ ಅಷ್ಟರಲ್ಲೇ 150 ರೂಪಾಯಿ. 150 ರೂಪಾಯಿ. 150 ರೂಪಾಯಿ ಇವತ್ತಿನ ಕಾಲದಲ್ಲಿ ಯಾರು ಬರ್ತಾರೆ? ಇಲ್ಲ, 150 ರೂಪಾಯಿ ಸಾಕು, ಅಷ್ಟೇ ಸಾಕು. ಇನ್ನು ದೂರ ಆದರೆ ಒಂದು 50 ರೂಪಾಯಿ ಜಾಸ್ತಿ ತಗೋತೀವಿ ಪೆಟ್ರೋಲ್ ಚಾರ್ಜ್ ಇದೆ. ಅಷ್ಟು ಬಿಟ್ರೆ ಈ ವಂಗೆರೆ, ಮರ್ಕೂಲಿ ಅಲ್ಲೆಲ್ಲ 200 ರೂಪಾಯಿ ಮಾಡ್ತೀವಿ. ಚೌರಿಕೊಪ್ಪಲು, ಗಾರ್ಡನಹಳ್ಳಿ ಅಲ್ಲಿ 200 ರೂಪಾಯಿ ಮಾಡ್ತೀವಿ. ಇನ್ನು ಈ ನಮ್ಮ ಏರಿಯಾಕ್ಕೆ ಇದು ಏರಿಹಳ್ಳಿ, ಚಿಗಹಳ್ಳಿ, ದೊಡ್ಡಹಳ್ಳಿ ಇಲ್ಲೆಲ್ಲ 150 ರೂಪಾಯಿ. ಆರೋಗ್ಯ ಕೊಟ್ಟರು ಇಸ್ಕೊಳಕ್ಕಲ್ಲ, ಜಾಸ್ತಿ ಕೊಟ್ಟರು ಇಸ್ಕೊಳ್ಳಲ್ಲ, ಅಷ್ಟೇ ಸಾಕು. ಸದ್ಯ ಭಗವಂತ ಆರೋಗ್ಯ ಚೆನ್ನಾಗಿ ಕೊಟ್ಟವನಲ್ಲ, ಇನ್ನೊಬ್ರು ಬೇಡ್ದಂಗೆ, ಇನ್ನೊಬ್ರು ಕೈ ಚಾಚ್ದಂಗೆ ಆರೋಗ್ಯ ಚೆನ್ನಾಗಿಟ್ಟಿಯಾನಲ್ಲ, ಅಷ್ಟೇ ಸಾಕು ನನಗೆ. ಅಂದು ಸಂತೋಷ ಪಡ್ತೀನಿ. ನಿಮ್ಮ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಹಾಕೋರೆ, ನೀವಂತೂ ನೋಡಲ್ಲ, ನಿಮ್ಮ ವಿಡಿಯೋ ನೀವೇ ನೋಡಿಲ್ಲ. ಹೌದು ಅಲ್ವಾ? ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ, ರೈತ ಬಾಂಧವರಿಗೆ ನೆಮ್ಮದಿಯಾಗಿ ಜೀವನ ಮಾಡಬೇಕು, ಹೈನುಗಾರಿಕೆಯಲ್ಲಿ ಕ್ರಮವಾಗಿ ಅದನ್ನು ಬಳಸ್ಕೊಂಡು ಸರಿಯಾದ ರೀತಿ ಜೀವನ ಮಾಡಿದರೆ ಅನುಕೂಲ ಐತೆ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ. ಬದುಕ್ಬೋದು. ನೀವೇನೋ ಫಾರ್ಮ್ ಗೇಮ್ ಎಲ್ಲ ಮಾಡ್ಕೊಡ್ತೀರಾ? ಫೋನ್ ಮಾಡಿದ್ರೆ ಫಾರ್ಮ್ಗೇನು ಹೆಲ್ಪ್ ಮಾಡ್ತೀವಿ ಅಷ್ಟೇ, ಸಲಹೆ ಕೊಡ್ತೀವಿ. ಅದೇನೆ ಸಲಹೆ ಕೊಡ್ತೀವಿ, ಈ ಥರ ಮಾಡಿ ಅಂತ ಸಲಹೆ ಕೊಡ್ತೀವಿ. ಮಾಡೋಕ್ಕೆ ಹಾಸನ ಬಿಟ್ಟು ಹೊರಗಡೆ ಯಾವ್ದಾರ ಊರಿಗೆ ಕರೆದ್ರೆ ಇಲ್ಲ, ಹಂಗಾಗಲ್ಲ, ಬರೋಕ್ಕಾಗಲ್ಲ. ಇಲ್ಲ, ಆ ರೀತಿ ಆಗಲ್ಲ. ಯಾಕೆಂದ್ರೆ ಇಲ್ಲೇ ನಾವು ಒಂದೂವರೆ 2 ಗಂಟೆ ಆಗುತ್ತೆ ಮಧ್ಯಾಹ್ನ. ನಾವು ಹೊರಗಡೆ ಬೆಳಿಗ್ಗೆ ಹೊರಟ್ರೆ 7:30-8 ಗಂಟೆಗೆ ಹೊರಟ್ರೆ 2 ಗಂಟೆ ಆಗುತ್ತೆ ಮನೆಗೆ ಬರೋದು. ಊಟ ಮಾಡಿ ರೆಸ್ಟ್ ತಗೊಂಡು ಮತ್ತು ಅವ್ರ ಜೊತೆ ಎಲ್ಲಿ ಹೋಗಕ್ಕೆ ಸಾಧ್ಯ. ಅಪ್ಪಾಜಿ ಗೌಡ್ರಿಗೆ ಧನ್ಯವಾದ ತಿಳಿಸ್ತಾ ವಿಡಿಯೋ ಮುಗಿಸೋ ಸಮಯ ಬಂದಿದೆ. ಹಾಗಂತ ಅಪ್ಪಾಜಿ ಗೌಡ್ರು ವಿಳಾಸ ಕೊಡಲಿಲ್ಲ ಅಂತ ಅನ್ಕೊಂಬೇಡಿ. ಶಾಂತಿ ಗ್ರಾಮದ ಕೆಂಚಟಹಳ್ಳಿಗೆ ಬಂದರೆ ಅಪ್ಪಾಜಿ ಗೌಡ್ರು ಸಿಗ್ತಾರೆ ನಿಮಗೆ. ಅವ್ರು ಹೇಳಿದಂಥ ಯಾವುದೇ ಊರಲ್ಲಿ ಕೇಳಿದ್ರು ಅವ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅಪ್ಪಾಜಿ ಗೌಡ್ರು ಮೊದಲನೇ ಭಾಗದ ವಿಡಿಯೋ ತುಂಬಾ ಚೆನ್ನಾಗಿತ್ತು, ತುಂಬ ಒಳ್ಳೆ ಇನ್ಫಾರ್ಮೇಷನ್ ಇತ್ತು. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಚೆಕ್ ಮಾಡ್ಬೋದು ನೀವು. ನಿಮ್ಮ ಅನಿಸಿಕೆನ ಕಮೆಂಟ್ಸ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.